ಎಲ್ಲರೂ ಹೇಳುದು ಡ್ರೈವರ್ಗಳಿಗೆ ಸುಲಭ ಅಂತ. ಡ್ರೈವರ್ಗಳಿಗೆ ಸುಲಭ ಅಲ್ಲ, ಡ್ರೈವರ್ನವರ ಹಣೆ ಬರ ಇಷ್ಟೇ. ಈ ಥರ ಲೋಡ್ ಇಟ್ಕೊಂಡು ಇಲ್ಲಿ ಮತ್ತೆ ಲೋಡ್ ಮಾಡ್ತಾ ಇರೋದು ಉಪದ್ರವ. ನೋಡಿ ಇಲ್ಲಿ ಇಷ್ಟು ಐಟಮ್ ಹಾಕಿದರೆ ಅದನ್ನು ಎಳೆದುಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಎಲ್ಲ ಈಗ ಅಟ್ಟಿ ಬರ್ತದೆ ನೋಡಿ. ಗಾಡಿಯನ್ನು ಮುಕ್ಕಾಲು ಒಸಿ ಖಾಲಿ ಮಾಡಿಕೊಂಡು ಈಗ ಗುರುವಾಯನಕೆರೆ ಹತ್ರ ಬಂದಾಯಿತು. ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಲ್ಲದೆ ಅತ್ಲಾಗೆ ಸತ್ತೋಗ್ಬೇಕು. ಅದು ನನಗೆ ಈಗ ಕಾಮನ್ ಆಗಿ ಒಂದು ಡೈಲಾಗ್ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ಅವಸ್ಥೆ ನೋಡಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ. ಎಲ್ಲಿದ್ದೇವೆ ಅಂತ ಹೇಳಿದರೆ ಕರೆಕ್ಟಾಗಿ ಮುರದಲ್ಲಿದ್ದೇವೆ. ಯಾವ ಮುರ ಅಂತ ಹೇಳಿದರೆ ಪುತ್ತೂರು ಊರಿಗೆ ಸಂಬಂಧಪಟ್ಟಂತಹ ಊರು ಮುರ ಅಂತ. ನಮ್ಮ ಹುಡುಗ ಅಲ್ಲಿದ್ದಾರೆ, ಈಗ ಬರ್ತಾರೆ. ಇಲ್ಲಿ ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು, ಅದಕ್ಕೋಸ್ಕರ ಅವರು ಬರುವಾಗ 4 ಗಂಟೆ ಆಗ್ತದಂತೆ. ಈಗ 2:30 ಗಂಟೆ ಆಯಿತು. ಓನರಿಗೆ ಫೋನ್ ಮಾಡಿ ಕೇಳಿದೆ, ಅಲ್ಲಿ ಇಟ್ಟು ಬರಲಿಕ್ಕೆ ಹೇಳಿದರು. ಅಲ್ಲೇ ಇಟ್ಟು ಎಲ್ಲಿಯಾದರೂ ಇಟ್ಟು ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಸೀದಾ ಈಗ ಇಲ್ಲಿಗೆಲ್ಲ ಇರಲಿಲ್ಲ, ಮುಂಚೆ ಆರ್ಡ್ರ್ ಎಲ್ಲ ಇರಲಿಲ್ಲ. ಈಗ ನಮ್ಮ ಮ್ಯಾನೇಜರ್ ಬಂದು ಎಲ್ಲ ಆರ್ಡ್ರ್ ಎಲ್ಲ ತಗೊಂಡಿದ್ದಾರೆ, ಹೊಸ ಆರ್ಡ್ರು. ಸೊ ಇಲ್ಲಿ ಒಂದು ಐಟಮ್ ಹಾಕಿ ಇಲ್ಲಿಂದ ಸೀದಾ ಉಪ್ಪಿನಂಗಡಿ ಕಡೆ ಹೋಗುವ ನಾವು. ಫೈನಲಿ 4 ಗೋಣಿನಲ್ಲಿ ಇಳಿಸಿ ಆಯಿತು. ಅಂಗಡಿ ಬಂದುಂಟು ನೋಡಿ. ಓನರ್ ಹತ್ರ ಕೇಳಿದಾಗ ಇಟ್ಟು ಹೋಗ್ಲಿಕ್ಕೆ ಕೇಳಿದ್ದಾರೆ, ಹಾಗೆ ಅಲ್ಲಿ ಇಟ್ಟಿದ್ದೇವೆ. ಈಗ ಇಲ್ಲಿಂದ ಸೀದಾ ಹೊರಡೋದು. ನಮ್ಮ ಗಾಡಿಯಲ್ಲಿ ಉಂಟು, ಡೋರ್ ಹಾಕ್ಕೊಂಡು ಸೆಲ್ಫ್ ಹೊಡ್ಕೊಂಡು ಸೀದಾ ಇಲ್ಲಿಂದ ಹೊರಡುವ. ಲೇಟಾಗಿದೆ, ತುಂಬ ಲೇಟಾಗಿದೆ. ಸ್ವಲ್ಪ ಅಲ್ಲ, ಒಂದು 3-4 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಲೈನ್ ಮುಗಿಲಿಲ್ಲ. ಇನ್ನು ಅರ್ಧಕ್ಕೆ ಅರ್ಧ ಲೋಡು ಗಾಡಿಯಲ್ಲಿ ಇನ್ನೂ ಸಹ ಹಾಗೇನೆ ಉಂಟು. ಅದಕ್ಕೋಸ್ಕರ ಬನ್ನಿ ಸೆಲ್ಫ್ ಹೊಡ್ಕೊಂಡು ಸೀದಾ ಹೋಗುವ. ಪುರ ಬಿಟ್ಟು ಪುತ್ತೂರು ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಮುತ್ತಿನ ನಗರಿ ನಮ್ಮ ಪುತ್ತೂರಿಗೆ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗಾದರೆ ಇಲ್ಲಿ ತನಕ ಮಾತ್ರ ಕಾಣ್ತದೆ ಪುತ್ತೂರು, ಅಂದರೆ ಆ ಕಡೆ ಬೇರೆ ಕಾಣ್ತದೆ. ಅದಕ್ಕೋಸ್ಕರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಈಗ ಪುತ್ತೂರಿನ ಕಡೆ ನಮ್ಮ ಪಯಣ. ಪುತ್ತೂರಿಗೆ ಹೋಗಿದ್ವಿ. ಪುತ್ತೂರಿಗೆ ಹೋಗಿ ಊಟ ಎಲ್ಲ ಮಾಡಿ ಹೋಟೆಲ್ಗೆಲ್ಲ ಐಟಮ್ ಎಲ್ಲ ಹಾಕಿ ಮುರಕ್ಕೆ ಬಂದು ಈಗ ಮತ್ತೆ ಬೊಳ್ವಾರ ಕಡೆ ಹೋಗ್ತಾ ಇರೋದು. ಬೊಳ್ವಾರಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ ಸೀದಾ ಲೆಫ್ಟ್ ತೆಕ್ಕೊಂಡು ಉಪ್ಪಿನ ಅಂಗಡಿ ಕಡೆ ಹೋಗಬೇಕು. ಇನ್ನೂ ಕೂಡ ಲೈನ್ ಮುಗಿಲಿಲ್ಲ, ನೋಡುವ ಎಂತ ಆಗ್ತದೆ ಅಂತ. ಮತ್ತು ನಮ್ಮ ವಸಂತನ್ನ ಬಂದಿದ್ದಾರೆ, ಸ್ವಲ್ಪ ಬೌ ಅಂತ ಮಾಡ್ತಾ ಇದ್ದಾರೆ. ಈಗ ಬಂದು ಇಂಜೆಕ್ಷನ್ ಎಲ್ಲ ಕೊಡಲಿಕ್ಕಿತ್ತಂತೆ, ಅದಕ್ಕೋಸ್ಕರ ಇಂಜೆಕ್ಷನ್ ಕೊಡಲಿಲ್ಲ. ಆ ವ್ಯಕ್ತಿ ಕೊಡಿಸ್ತಾರೆ, ಅವರು ಸ್ವಲ್ಪ ಬ್ಯುಸಿ ಇದ್ದರಿಂದ ಇವತ್ತು ಕೊಡಲಿಕ್ಕೆ ಆಗಲಿಲ್ಲ. 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆದರೂ ಕೂಡ 1 ವಾರ ಕಂಪ್ಲೀಟ್ ಮಾಡಬೇಕಂತೆ ಇಂಜೆಕ್ಷನ್ ಕೊಟ್ಟು. ಅದಕ್ಕೋಸ್ಕರ ಈ ಅಪ್ಡೇಟ್ ಯಾಕೆ ಕೊಟ್ಟದಂತ ಹೇಳಿದರೆ, ಕಮೆಂಟ್ ಸೆಕ್ಷನಲ್ಲಿ ಯಾವತ್ತು ನೋಡಿದ್ರು ವಸಂತನ್ನ ಅಂತ ಬರ್ತಾರೆ. ಒಂದು ನಾಳಿನ ವ್ಲಾಗಲ್ಲಿ ಸಿಗ್ಬೋದು ನಿಮಗೆ. ನೋಡುವ, ಅವರಿಗೆ ನಾಯಿಗೆ ಹಚ್ಚಿದ ಸ್ಟೋರಿಯನ್ನೆಲ್ಲ ನಿಮ್ಮ ಹತ್ರ ಹೇಳಲಿಕ್ಕೆ ಹೇಳ್ತೇನೆ, ನೋಡುವ ಎಂತ ಹೇಳ್ತಾರೆ ಅಂತ. ಈ ಬ್ಯಾನರಲ್ಲಿ ಒಂದು ವ್ಯಕ್ತಿಯ ಫೋಟೋ ಕಾಣ್ತಾ ಇರ್ಬೋದು ನಿಮಗೆ. ಇವರ ಹೆಸರು ಅಶೋಕ್ ರೈ ಅಂತೇಳಿ, ನಮ್ಮ ಪುತ್ತೂರಿನ MLA. ನಮಗೆ ನಮ್ಮ ಇದಕ್ಕೆ ವ್ಯಾಪ್ತಿಗೆ ಬರುವುದಿಲ್ಲ, ಆದರೂ ಕೂಡ ಅವರ ಕೆಲಸ ನೋಡಿ ನಮಗೆ ಅದೃಶ್ಯ ಆಯಿತು. ಯಾಕಂತ ಹೇಳಿದರೆ ಈಗ ಬಂದು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ, ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮತ್ತು ಬಡವರಿಗೆ ಎಲ್ಲ ಒಳಿತು ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ಪಕ್ಷ ಇಲ್ಲ. ಫಸ್ಟ್ ಆಫ್ ಆಲ್ ಪಕ್ಷ ಇಲ್ಲ. ಈಗ ಕೆಲವರು ಹೇಳ್ಬೋದು, ಈಗ ಕಾಂಗ್ರೆಸ್ ಆಗಿರ್ಬೋದು, ಹಾಗೆ ಹೀಗೆ, ಅದೆಂಥದ್ದಿಲ್ಲ. ನಮಗೆ ಪಕ್ಷಪಾತ ಎಂಥದ್ದಿಲ್ಲ. ನಮಗೆ ಎಂತಂತ ಹೇಳಿದರೆ, ಯಾರು ಕೆಲಸ ಮಾಡ್ತಾರೆ ಅವರನ್ನು ಇದು ಮಾಡೋದು ಅಷ್ಟೇ, ಹೊಗಳೋದು. ಒಳ್ಳೆ ಕೆಲಸ ಮಾಡಿದರು. ಇಲ್ಲಿ ವರ್ಷಕ್ಕೊಮ್ಮೆ ಅಶೋಕ ಜನಮನ ನಡೀತದೆ, ಮತ್ತು ಪಾಪದವರಿಗೆ ತುಂಬ ಉಪಕಾರ ಮಾಡ್ತಾರೆ. ಮತ್ತು ಮೈನ್ ಕೆಲಸ ಆಗ್ತದೆ. ಎಂಥ ಕೆಲಸ ಬೇಕಾದರೂ ಇಲ್ಲಿ ಬಂದು ಹೇಳಿದರೆ ಆಯಿತು, ಅವ್ರ ಹತ್ರ ಕೆಲಸ ಮಾಡಿಕೊಡ್ತಾರೆ. ಅದೊಂದು ಒಳ್ಳೆಯ ಕೆಲಸ. ಈಗ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗುವ. ಇದು ಈ ಕಡೆಯಿಂದ ಹೋದರೆ ಪುತ್ತೂರು ಬೈಪಾಸ್, ಅದು ಅಲ್ಲಿಂದ ಹೋಗಿ ಪುತ್ತೂರು ಸಿಟಿಗೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿಂದ ಸಹ ಹೋಗ್ಲಿಕ್ಕೆ ಆಗ್ತದೆ. ಬೊಳುವಾರು ರೀಚ್ ಆಗಿ ಆಯಿತು. ಈಗ ತೊಂದರೆ ಎಂತಂತ ಹೇಳಿದರೆ, ಅಂಗಡಿ ಆ ಕಡೆ ರೋಡಲ್ಲಿ ಉಂಟು. ಅದು ಆ್ಯಕ್ಚುಲಿ 1 ವೇ. ಆ ಕಡೆಯಿಂದ ಹೋಗುವಾಗ ನಮಗೆ ಆ ಕಡೆಯಿಂದ ಹೋಗಿ ಮತ್ತೆ ತಿರುಗಿಸಿಕೊಂಡು ಈಗ ಬಂದ ರೋಡಲ್ಲಿ ಬರಬೇಕು. ಒಂದು ಅಂಗಡಿಗೋಸ್ಕರ ಎಷ್ಟು ಕಷ್ಟ ಅಂತ ಅಂದರೆ ಹೇಳೋದು. ಲೈನ್ ಅಂತ ಹೇಳೋದು. ಲೈನ್ನವರ ಕಷ್ಟ, ಲೈನ್ನವರ ಹಣೆ ಬರ ನಮಗೆ ಗೊತ್ತಷ್ಟೇ. ನೋಡಿ, ಈ ಕಡೆಯಿಂದ ಹೋಗಲಿಕ್ಕೆ ನಮಗೆ ನಿಜವಾಗಿ. ಆದರೆ ಒಂದು ಅಂಗಡಿಗೋಸ್ಕರ ಮತ್ತೆ ಸುತ್ತಾಡಿಕೊಂಡು ಈ ಕಡೆಯಿಂದ ಹೋಗಿ ಮತ್ತೆ ಆ ಕಡೆಯಿಂದ ಬರಬೇಕು. ಇದೇ ದೊಡ್ಡ ಉಪದ್ರ ಆಗೋದು. ಅದು ಅಲ್ಲದೆ ಇದು 1 ವೇ. ಭಯ ಕೂಡ ಆಗ್ತದೆ ಇಲ್ಲಿ ನಿಲ್ಲಿಸಲಿಕ್ಕೆ. ಈ ಕಡೆಯಿಂದ ಬಸ್ ಎಲ್ಲ ಬಂದರೆ ಫುಲ್ ಬ್ಲಾಕ್ ಆಗ್ತದೆ. ರೋಡು ಕೂಡ ಚಿಕ್ಕದೇ ಇರುವುದು ಇಲ್ಲಿ. ಅದಕ್ಕೋಸ್ಕರ ಈ ಬಿಸಿಲಲ್ಲಿ ನನಗೆ ದೇವರಾಣಿ, ನನಗೆ ಲೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿಸಿಲು ಯಾವ ಥರ ಹೊಡಿತುಂಟು ನೋಡಿ ಅಂತೆ. ನೋಡಿ,
ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನೀರು ತರಲಿಕ್ಕೆ ಕಳಿಸಿದೆ. ಇಲ್ಲಿ ನೋಡಿ, ಇದರಲ್ಲಿ ಕೂಡ ನೀರು ತಂದಿತ್ತು, ಇದರಲ್ಲಿ ಕೂಡ ನೀರು ತಂದಿತ್ತು. ಸಾಕಾಗೋದಿಲ್ಲ, ಎಷ್ಟೇ ನೀರು ಕೊಟ್ಟರು ಬಾಯಾರಿಕೆ ಅದು ಸಾಕೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ಲೈನಿಗೆ ಹೋಗುದು ನಾವು, ಮತ್ತು ಈ ಧೂಳು ಜಾಸ್ತಿ ನಾವು ಎಂತ ತಿನ್ನೋದಂತೆ ನಾವು ಬೇಕು ಬೇಕಂತ ತಿನ್ನೋದಲ್ಲ, ಈ ರೋಡಲ್ಲಿರುವ ಧೂಳುಗಳು ನಮ್ಮ ಮೂಗಿನ ಒಳಗೆ ಹೋಗಿ ಇಲ್ಲೆಲ್ಲ ಒಂದು ಇರಿಟೇಷನ್ ಆಗ್ತದೆ. ಮತ್ತೆಂತ ಹೇಳಿದರೆ ಇದು ಬೆವರು ಕಿತ್ತು ಬರೋದ್ರಿಂದ ಆಗಾಗ ಎಷ್ಟೇ ನೀರು ಕುಡಿದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಹುಡುಗರನ್ನು ನೀರು ತರಲಿಕ್ಕೆ ಕಳಿಸಿದ್ದೇನೆ, ಅವ್ರು ಬರಲಿ, ಇಲ್ಲಿಂದ ನೀರು ಕುಡ್ಕೊಂಡು ಸೀದಾ ಇಲ್ಲಿಂದ ಹೊರಡುವ. ಆಗ್ತಾ ಇಲ್ಲ, ಎಂತ ನಿಮ್ಗೇನೆ ಗೊತ್ತಿರ್ಬೋದು ಈಗಿನ ಬಿಸಿಲು ಯಾವ ಥರ ಉಂಟಂತ. ಆಗ್ತಾ ಇಲ್ಲ ಗುರುವೆ. ಈಗ ಇಲ್ಲಿಂದ ಉಪ್ಪಿನಂಗಡಿಗೆ ಹೋಗಬೇಕು. ಉಪ್ಪಿನಂಗಡಿಗೆ ಹೋಗಿ ಗೇರುಕಟ್ಟೆಯಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಕಲ್ಲೇರಿಯಲ್ಲಿ ಉಂಟು, ತುಂಬ ಅಂಗಡಿ ಉಂಟು, ಇನ್ನೊಂದು 10-15 ಬಿಲ್ ಏನೋ ಉಂಟು. ಮತ್ತು ಉಪ್ಪಿನಂಗಡಿಯಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ಯಾಕಂತೇಳಿ ನಮ್ಮ ಹತ್ರ ಇತ್ತು. ಮತ್ತು ವಿಷಯ ಏನಾಯ್ತು ಅಂತ ಹೇಳಿದರೆ, ಸ್ವಲ್ಪ ಐಟಮ್ಗಳೆಲ್ಲ ನಾವು ಬಂದಾದಮೇಲೆ ಕೆಲವರು ಆರ್ಡ್ರ್ ಕೊಡ್ತಾರೆ. ನಾವಿವತ್ತು ಬೇಗ ಹೊರಟಿದ್ದೇವೆ, ಹಾಗೆ ಬಂದ ಮೇಲೆ ಕೆಲವರು ತುಂಬ ಜನ ಆರ್ಡ್ರ್ ಕೊಟ್ಟಿದ್ದರಿಂದ ಈಗ ತಗೊಂಡು ಹೋಗ್ಬೇಕಷ್ಟೇ. ಅಂಗಡಿಯವರನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀರು ನೋಡಿ, ಇದು ನಮ್ಮ ಕೈಯಿಂದ 20 ರೂಪಾಯಿ ಕೊಟ್ಟು ತಗೊಂಡು ಬರ್ತಾ ಇರೋದು. ಬೇಕಾ? ಆ ನೀರು ತಗೊಂಡು ಬಂದರೆ ಆಗೋದಿಲ್ಲ. ಇದೀಗ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷದಲ್ಲಿ ಮತ್ತೆ ಬಿಸಿ ಆಗ್ತದೆ. ದುರ್ದಾನ ಎಲ್ಲ ನೀರಿಗೆ ಹಾಕ್ತಾ ಇದ್ದೇವೆ. ಈಗ ಈಗಿನ ಪರಿಸ್ಥಿತಿಯಲ್ಲಿ ದುರ್ದಾನ ಎಲ್ಲ ನೀರಿಗೆ ಹೋಗ್ತಾ ಉಂಟು. ಪುತ್ತೂರು ರೋಡು ಎಕ್ಸಿಟ್ ಆಗಿ ಈಗ ಉಪ್ಪಿನಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು. ಯಾವ ಥರ ರೋಡ್ ಮಾಡಿದ್ದಾರೆ ಅಂತ ಹೇಳಿದರೆ ಖುಷಿ ಆಗ್ತದೆ. ಈ ಥರ ರೋಡ್ ಆದರೆ ಖುಷಿ ಆಗ್ತದೆ, ಇಲ್ಲದಿದ್ದರೆ ಒದ್ದಾಡಿಕೊಂಡು ಬರ್ತಾ ಇದ್ದದ್ದು. ನಮ್ಮ ಉಪ್ಪಿನಂಗಡಿ ದೇವಸ್ಥಾನ ನೋಡಿ, ಯಾರೆಲ್ಲ ನೋಡಲಿಲ್ಲ ಇಲ್ಲಿಂದಲೇ ನೋಡ್ಕೊಳ್ಳಿ, ಒಂದು ವಿಸಿಟ್ ಹಾಕಿ, ಅಲ್ಲಿಂದ ಒಂದು ನಮಸ್ಕಾರ ಹಾಕಿ ವಿಡಿಯೋ. ಐರಾವತನನ್ನು ಅಲ್ಲಿ ನಿಲ್ಲಿಸಿದ್ದೇನೆ. ಅದೇ ಅಂಗಡಿಯಿಂದ ಐಟಮ್ ತಗೊಳ್ಳಿಕ್ಕಿದ್ದದ್ದು. ಸ್ವಲ್ಪ ಉಪ್ಪು ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ಉಪ್ಪು ಲೋಡ್ ಮಾಡ್ತಾ ಇದ್ದಾರೆ. ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಉಪ್ಪು ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಸೀದಾ ಹೋಗೋದು. ಇನ್ನೂ ಕೂಡ ಲೋಡ್ ಖಾಲಿ ಆಗಲಿಲ್ಲ, ಇನ್ನೂ ಅರ್ಧ ಲೋಡ್ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಈ ಥರ ಲೋಡ್ ಇಟ್ಕೊಂಡು ಇಲ್ಲಿ ಮತ್ತೆ ಲೋಡ್ ಮಾಡ್ತಾ ಇರೋದು. ಉಪದ್ರವ ನೋಡಿ, ಇಲ್ಲಿ ಇಷ್ಟು ಐಟಮ್ ಹಾಕಿದರೆ ಅದನ್ನು ಎಳೆದುಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಎಲ್ಲ ಈಗ ಅಟ್ಟಿ ಬರ್ತದೆ ನೋಡಿ, ಅಟ್ಟಿ ಬಂದರೆ ಎಳಿಲಿಕ್ಕೆ ಕಷ್ಟ ಆಗ್ತದೆ. ಅದು ಎಂತಂತ ಹೇಳಿದ್ರೆ ಡ್ರೈವರ್ಗೆ ತುಂಬ ಪೆಟ್ಟು ಬೀಳ್ತದೆ. ಯಾಕಂದರೆ ಡ್ರೈವರ್ ಮೇಲೆ ಹೋಗಿ ಅಲ್ಲಿಂದ ಎಳೆದು ಕೊಡುವಾಗ, ಅಲ್ಲಿಂದ ಇಲ್ಲಿ ಅಟ್ಟಿ ಹಾಕುವಾಗ ಅರ್ಧ ಜೀವಾಗಿ ಹೋಗ್ತದೆ. ಲೋಡ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಸೀದಾ ಹೋಗೋದು. ಉಪ್ಪಿನಂಗಡಿ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಒಂದು ಖುಷಿಯ ವಿಚಾರ ಏನಂತ ಹೇಳಿದರೆ, ಪ್ಯಾಚ್ ವರ್ಕ್ ಆಗಿದೆ, ರೋಡ್ಗೆಲ್ಲ ಪ್ಯಾಚ್ ವರ್ಕ್ ಹಾಕಿದ್ದಾರೆ. ಆದರೆ ಸಹ ಆ ಪ್ಯಾಚ್ ವರ್ಕಿಗೆ ಒಂದು ಅಂದ ಕುಂದ ಅಂತ ಎಂಥದ್ದು ಇಲ್ಲ. ಒಂದು ಇರಲಿ ಅಂತ ಜನರು ಬೈತಾರಲ್ಲ, ಎಂಥ ಸಾವು ಹಾಗೆ ಹೀಗೆ ಅಂತ, ಅದಕ್ಕೋಸ್ಕರ ಅಲ್ಲಿಂದ ಅಲ್ಲಿಗೆ ಒಂದು ಪ್ಯಾಚ್ ವರ್ಕ್ ಮಾಡಿ ಹಾಕಿದ್ದಾರೆ. ಆ ಪ್ಯಾಚ್ ವರ್ಕ್ ಆದರೂ ಲೆವೆಲ್ ಮಾಡಿ ಹಾಕಿದ್ದಾರೆ, ಅದು ಸಹ ಇಲ್ಲ. ಯಾಕೆ ಇಷ್ಟು ಒಂದು ಕುರೆಪಟ್ಟು ಕಟ್ತಾರೆ ಅಂತ ಆಗ್ತಾ ಇಲ್ಲ ಸ್ವಾಮಿ, ಆಗ್ತಾ ಇಲ್ಲ. ನೋಡಿ ಇಲ್ಲಿ ಈ ಥರ ಲೋಡ್ ಮಾಡಿ ಐಟಮ್ ಎಲ್ಲ ಎದುರುಗಡೆ ಉಂಟು. ಇಲ್ಲಿ ಬರುವಾಗ ಎಷ್ಟು ಐಟಮ್ ಹಾಕೊಂಡು ಬನ್ನಿ, ಅದು ಇದು ಅಂತ ಹೇಳಿದೆ ನೋಡಿ. ಇಲ್ಲೆಲ್ಲ ಸುತ್ತ ಎಕ್ಸ್ಟ್ರಾ ಐಟಮ್ ಇರೋದು, ಐಟಮ್ ಎಲ್ಲ ಅಲ್ಲಿ ಉಂಟು. ಇದು ಕೂಡ ಎಕ್ಸ್ಟ್ರಾ. ಇದು ಅಲ್ಲಿ ಲೋಡ್ ಮಾಡುವಾಗ ಆ ಕಡೆ ಈ ಕಡೆ ಎಲ್ಲ ಮಾಡಿ ಹಾಕಿ ನೋಡಿ, ಎಷ್ಟು ಕಷ್ಟದಿಂದ ತೆಗಿಬೇಕಂತೇಳಿ. ನಮ್ಮ ಅವಸ್ಥೆ ನೋಡಿ, ಲೈನ್ ಯಾರಿಗೆ ಬೇಕು ಲೈನ್? ಬೇಡವೇ ಬೇಡ. ಇಲ್ಲಿ ಎಲ್ಲಿ ಅಂತ ಹುಡುಕೋದು ಐಟಮನ್ನೆಲ್ಲ ನೋಡಿ. ಇದು ಹಿಂದ್ಗಡೆ ಈ ಥರ ಲೋಡ್ ಇದ್ದರೆ ನಮಗೆ ಎಷ್ಟು ಕಷ್ಟ. ನಾನು ಆಗ ಹೇಳಿದಲ್ಲ ನನ್ನ ಹತ್ರ ಎಷ್ಟು ಕಷ್ಟ ಉಂಟಂತೇಳಿ. ಐಟಮ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಬಿಲ್ ಇಟ್ಕೊಂಡು ನೋಡಿ, ಈ ಥರ ಬಿಲ್ ಇಟ್ಕೊಂಡು ಹುಡುಕ್ತಾ ಇರೋದು ನಂಬರ್ ನೋಡಿ, ಯಾವ ಥರ ಬೆವರ್ತಾ ಉಂಟು. ಎಂಥ ಕಷ್ಟ ಮಾರೆ, ಎಂಥದಿಲ್ಲ. ಈ ಥರ ಲೋಡ್ ಮಾಡಿದರೆ ನಮಗೆ ಎಲ್ದು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿತ್ತು ನೋಡಿ, ಇದು ನನ್ನ ಕಾಲಡಿಯಲ್ಲಿತ್ತು ಐಟಮ್ ಎಲ್ಲ, ಅದನ್ನು ತೆಗೆದು ಅಲ್ಲಿ ಕೊಟ್ಟು ಅವರು ಎತ್ಕೊಂಡು ಹೋಗಿ ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಈಗ ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಜಾರಿಗೆ ಬೈಲ್ ಹತ್ರ ಇದ್ದೇನೆ. ಇದನ್ನು ಇಲ್ಲಿ ಇದು ಕೂಡ ಹಾಕ್ಲಿಕ್ಕೆ ಉಂಟು, ತುಂಬ ಇತ್ತು ಇವರಿಗೆ. ಅಲ್ಲಿಂದ ಬಿಲ್ಲೆಲ್ಲ ತಗೊಂಡು ಬಂದು ಈಗ ಇಲ್ಲಿಂದ ಹೊರಡುದು. ಅರ್ಧಕ್ಕೆ ಅರ್ಧ ಈ ಲೆಕ್ಕ ಬರೆಯುವಾಗನೇ ಸಾಕಾಗಿ ಹೋಗ್ತದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಲ್ಲದೆ ಅತ್ಲಾಗೆ ಸತ್ತೋಗ್ಬೇಕು. ಅದು ನನಗೆ ಈಗ ಕಾಮನ್ ಆಗಿ ಒಂದು ಡೈಲಾಗ್ ಬರ್ತಾ ಉಂಟು. ಯಾಕಂತ ಹೇಳಿದರೆ ಇಲ್ಲಿ ಅವಸ್ಥೆ ನೋಡಿ. ಇದೆಲ್ಲ ಹೇಳಿದರೆ ಗೊತ್ತಾಗ್ತದೆ ಯಾರಿಗಾದರೂ.
ಅದು ಹಿಂದುಗಡೆ ಐಟಮ್ ಕರೆಕ್ಟ್ ಲೋಡ್ ಮಾಡಿದರೆ ಆಗ್ತದೆ. ಇದು ಎಂತಂತ ಹೇಳಿದರೆ ಯಾವ ಎಲ್ಲ ಆ ಕಡೆ ಈ ಕಡೆ ಆಗಿದೆ ಲೋಡು, ಅದಕ್ಕೋಸ್ಕರ. ಸರಿ, ಇಲ್ಲಿಂದ ಸೀದಾ ಗೇರುಗಟ್ಟೆ ಕಡೆ ಹೋಗುವ. ಗೇರುಗಟ್ಟೆಯಲ್ಲಿ ಮತ್ತೆ ಸಹ ಇನ್ನೂ ಪನಿಷ್ಮೆಂಟ್ ಉಂಟು, ಮುಗಿಲಿಲ್ಲ ಪನಿಷ್ಮೆಂಟ್. ಶಿಕ್ಷೆಯ ಮೇಲೆ ಶಿಕ್ಷೆ ಆಗ್ತುಂಟು ಇವತ್ತು. ಇದಕ್ಕಿಂತ ಮರಣದಂಡನೆ ಕೊಟ್ಟರೆ ಆರಾಮದಲ್ಲಿ ಹೋಗ್ಬೋದಿತ್ತು ಮಾರ್ರೆ. ಇದು ಈ ಥರದ್ದು ಕಷ್ಟ ಯಾವನಿಗೂ ಸಹ ಬೇಡ. ಇನ್ನು ಅಲ್ಲಿ ಹಿಂದುಗಡೆ ಹೋಗಿ ಅಲ್ಲಿ ಸಹ ಒಂದು ಕಡಲೆ ಹುಡಿ ಎಲ್ಲ ತೆಗೆದುಕೊಡ್ಲಿಕ್ಕೆ ಉಂಟು, ಸಾಕಾಗಿ ಹೋಗ್ತದೆ. ಅದರೊಟ್ಟಿಗೆ ಈ ಡ್ರೈವಿಂಗ್ ಬೇರೆ ಮಾಡಬೇಕು, ಲೆಕ್ಕ ಕೂಡ ನೋಡ್ಕೊಳ್ಬೇಕು, ಅಮೌಂಟ್ ಕೂಡ ತಗೊಳ್ಬೇಕು. ಯಪ್ಪ, ನಮ್ಮ ಕಷ್ಟ ಹೇಳಿ ಸುಖ ಇಲ್ಲ, ಯಾರ ಹತ್ರ ಹೇಳೋದು. ಬೆವರು ನೀರು ಥರ ಹರಿತಾ ಉಂಟು. ಈ ಥರ ಹೋಗುವಾಗ ಗಾಳಿ ಬಂದಾಗ ಒಂದು ತಂಪಾಗ್ತದೆ. ಗಾಡಿ ನಿಲ್ಲಿಸಿದರೆ ಮತ್ತೆ ಅದೇ ಹಣೆ ಬರ. ಈಗ ಕೂದಲೆಲ್ಲ ಹಾರುವಾಗ ಭಯಂಕರ ಖುಷಿ ಆಗ್ತದೆ, ಮತ್ತು ಗಾಡಿ ನಿಲ್ಲಿಸಿದಾಗ ಮತ್ತೆ ಅದೇ ಹಣೆ ಬರ ಶುರು ಆಗ್ತದೆ. ಯಾವ ಥರ ಬೆವರು ಹೋಗ್ತಾ ಉಂಟು ಅಂತ ಹೇಳಿದರೆ ಇವತ್ತು ಜನ್ಮದಲ್ಲಿ ಇಷ್ಟು ಬೆವರು ಹೋಗಲಿಲ್ಲ ಮಾರೆ, ಆ ಥರ ಕಷ್ಟ ಆಗ್ತುಂಟು ಇವತ್ತು. ಇಲ್ಲಿಂದ ಮತ್ತೆ ರೈಟ್ ತಗೊಂಡು ಹೋಗಬೇಕು. ಹಣೆ ಬರ ಇದೆ. ಗಾಡಿ ಒಳಗಡೆ ಗಲ್ಲಿಗೆ ಹೋಗಿ ನನಗೇನೆ ಸಾಕಾಗಿ ಹೋಗ್ತದೆ. ಗಲ್ಲಿಗೆ ಹೋಗಿ ಒಂದೇ ರೋಡ್ ಸೈಡಲ್ಲೆಲ್ಲ ಇದ್ದರೆ ಆರಾಮ್ಸಲ್ಲಿ ಖಾಲಿ ಮಾಡ್ಬೋದು. ಇದಾಗಲ್ಲ. ಈಗ ಇಲ್ಲಿ ಒಂದು ಶಿಕ್ಷೆ ಉಂಟು, ಅದನ್ನು ಸಹ ತೋರಿಸ್ತೇನೆ ನಿಮಗೆ ಯಾವ ಥರ ನಾವು ಅನುಭವಿಸಬೇಕು. ಲೈನ್ ಅಂತ ಹೇಳ್ತಾರೆ ಕೆಲವರು. ಲೈನ್ ಅವ್ರಿಗೆ ಎಂತ ಭಾರಿ ಸುಲಭ ಮಾರೆ ಅಂತ. ನಮ್ಮ ಭಂಗ ನಮಗೆ ಗೊತ್ತು, ನಮ್ಮ ಕಷ್ಟ ನಮಗೆ ಗೊತ್ತು. ನಮ್ಮ ಗಾಡಿಯನ್ನು ಮತ್ತೆ ಇಲ್ಲಿಗೆ ಹಾಕಿದ್ದೇನೆ. ಇಲ್ಲಿ ತಿಂಡಿಗಳೆಲ್ಲ ರೆಡಿ ಆಗ್ತದೆ. ನನಗೆ ಈಗ ಇವತ್ತು ಅನ್ಲೋಡಿಂಗ್ ಪಾಯಿಂಟಿಗೆ ಬರುವಾಗ ಯಾವ ಥರ ಆಗ್ತಾ ಉಂಟು ಅಂತ ಹೇಳಿದರೆ ನರಕಲೋಕಕ್ಕೆ ಕಳಿಸಿದಾಗೆ ಆಗ್ತಾ ಉಂಟು. ಮತ್ತೆ ನೋಡಿ ಇಲ್ಲಿ ಹಣೆ ಬರ, ಅದನ್ನು ತೆಗಿಬೇಕು. ಇಲ್ಲಿ ಇದನ್ನೆಲ್ಲ ಖಾಲಿ ಮಾಡಬೇಕೀಗ. ಕಡಲೆ ಹುಡಿ ಎಲ್ಲ ಖಾಲಿ ಮಾಡಿ ಆಯಿತು. ಈಗ ಇದನ್ನು ಖಾಲಿ ಮಾಡಬೇಕು. ಮತ್ತೆ ಇದೆಲ್ಲ ಎಲ್ಲಿತ್ತು ಅಂತ ಹೇಳಿದ್ರೆ ಅಡಿಯಲ್ಲಿತ್ತು ಮಾರೆ. ಇದನ್ನೆಲ್ಲ ಆ ಕಡೆ ಹಾಕಿ, ಇದನ್ನು ಸ್ವಲ್ಪ ಈ ಕಡೆ ಹಾಕಿ ಎಂಥದ ಒಂದು ಮಾಡಿ ಖಾಲಿ ಮಾಡ್ತಾ ಇರೋದು. ಆಗ್ತಾಯಿಲ್ಲ, ತುಂಬ ಉಪದ್ರ ಆಗ್ತದೆ ಈ ಥರ ಎಲ್ಲ ಆದರೆ. ನೋಡಿ ಮತ್ತೆ ಸಲ್ಲಿ ಅದನ್ನು ತೆಗಿಬೇಕು. ಹೀಗೆ ಆಯಾಸ ಆಗುವಾಗ ಇಷ್ಟಿಷ್ಟು ಚಿಕ್ಕ ವಿಷಯ ಕೂಡ ಇಷ್ಟಿಷ್ಟು ದೊಡ್ಡದಾಗಿ ಕಾಣ್ತದೆ, ಇಷ್ಟು ಚಿಕ್ಕ ಸಮಸ್ಯೆ ಕೂಡ ಇಷ್ಟು ದೊಡ್ಡ ಕಾಣ್ತದೆ. ಎಂತ ಮಾಡೋದು, ದುಡಿಬೇಕು. ಎಲ್ಲರೂ ಹೇಳುದು ಡ್ರೈವರ್ಗಳಿಗೆ ಸುಲಭ ಅಂತ. ಡ್ರೈವರ್ಗಳಿಗೆ ಸುಲಭ ಅಲ್ಲ, ಡ್ರೈವರ್ನವರ ಹಣೆ ಬರ ಇಷ್ಟೇ. ಸಕ್ಕರೆ ಹುಡಿ ಡ್ರೈವರ್ನವರಿಗೆ ಸುಲಭ. ಡ್ರೈವರ್ ಅವರಿಗೆ ಏನು ಕೂತ್ಕೊಂಡು ಡ್ರೈವಿಂಗ್ ಮಾಡೋದು, ಬಿಡೋದು, ಹೋಗೋದು. ಅವ್ರಿಗೆಂತ ಕೆಲಸ ಇರೋದಿಲ್ಲ ಅಂತ ಬಂದು ನೋಡಿದರೆ ಗೊತ್ತಾಗ್ತದೆ ಡ್ರೈವರ್ನವರ ಕೆಲಸ ಎಂತ ಅಂತ. ಇಲ್ಲಿ ನೋಡಿ, ಈಗ ಕಾಣಿಸ್ತಿರ್ಬೋದು ನನ್ನ ಪ್ಯಾಂಟ್ ಯಾವ ಥರ ಆಗಿದೆ ಅಂತ. ಹಂಗೆ ಎಲ್ಲ ಒದ್ದೆಯಾಗಿ ಹೋಗಿದೆ ನೋಡಿ. ಈ ಥರ ಆದರೆ ತುಂಬ ಕಷ್ಟ ಆಗ್ತದೆ. ನಮಗೆ ಸಹ ಉಸಿರಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ಗಾಡಿಯನ್ನು ಮುಕ್ಕಾಲು ಒಸಿ ಖಾಲಿ ಮಾಡಿಕೊಂಡು ಈಗ ಗುರುವಾಯನಕೆರೆ ಹತ್ರ ಬಂದಾಯಿತು. ನಮ್ಮ ಕಂಪನಿಗೆ ಸ್ಟ್ರೈಟ್ ಹೋಗಬೇಕು, ಆದರೆ ನಮಗೆ ಹೋಗಬೇಕಾದ ದಾರಿ ಲೆಫ್ಟ್ ಸೈಡ್. ಯಾಕಂತ ಹೇಳಿದರೆ ನಮ್ಮ ಲಾಸ್ಟ್ ಪಾಯಿಂಟ್ ಒಂದು ಇಲ್ಲಿ ಉಂಟು, ಅಲ್ಲಿಗೆ ಖಾಲಿ ಮಾಡಬೇಕು. ಅವರಿಗೆ ಕೂಡ ತುಂಬ ಐಟಮ್ ಉಂಟು ಇಲ್ಲಿ. ಇವತ್ತು ಹೇಗೆ ಆಗಿದೆ ಅಂತ ಹೇಳಿದರೆ, ಇಲ್ಲದ್ರೆ ಪುತ್ತೂರಿಗೆ ಐಟಮ್ ಜಾಸ್ತಿ ಇರ್ತದೆ, ಹೈಯೆಸ್ಟ್ ಇರ್ತದೆ. ಇವತ್ತು ಯಾವ ಥರ ಆಯಿತು ಅಂತ ಹೇಳಿದರೆ, ಪುತ್ತೂರಿಗೆ ಸಹ ಹೈಯೆಸ್ಟ್ ಉಂಟು, ಈ ಕಡೆ ಉಪ್ಪಿನಂಗಡಿಯಿಂದ ಈ ಕಡೆಗೆ ಸಹ ಹೈಯೆಸ್ಟ್ ಐಟಮ್ ಇತ್ತು. ಅದಕ್ಕೆ ಈ ಮೈ ನೋವೆಲ್ಲ ಶುರುವಾಯಿತು ನಮಗೆ. ಇಲ್ಲದಿದ್ದರೆ ಈ ಪುತ್ತೂರು ಲೈನ್ ಆರಾಮ್ಸೆ ಹೋಗಿ ಬರ್ತಾ ಇದ್ವಿ. ಇವತ್ತು ತುಂಬ ಮೈ ನೋವು. ನನಗಿಂತ ಮೈ ನೋವು ಇವರಿಗೆ. ಯಾವ ಥರ ಇತ್ತು ನೋಡಿ ಇವತ್ತು. ಮತ್ತು ನೀರು ಯಾವ ಥರ ಉಂಟಂತ ನೋಡಿ. ಇಲ್ಲಿಗೆ ಡ್ಯಾಮ್ ಉಂಟಾ? ಡ್ಯಾಮ್ ಇಲ್ಲ. ಮತ್ತು ಅದು ನೀರೆಲ್ಲಿಂದ ಶೇಖರಣೆ? ಇಲ್ಲಿ ಹೋಟೆಲ್ ಸಾಯಿ ಸಾಗರ್ ಅಂತ, ಇದು ಕೂಡ ಹೊಸ ಹೋಟೆಲ್ ನಮಗೆ. ಇದೊಂದು ಸ್ಟಾರ್ಟ್ ಆಗಿ ಒಂದು 3 ತಿಂಗಳು ಏನಾಯಿತು. ಈಗ ನಮಗೆ ರೆಗ್ಯುಲರ್ ಆಗಿ ಆರ್ಡ್ರ್ ಕೊಡ್ತಾ ಇದ್ದಾರೆ. ಈಗ ಅಲ್ಲಿಗೆ ಇಳಿಸಿ ಮತ್ತೆ ನಮ್ಮ ಗಾಡಿ ಖಾಲಿ ಆದಾಗೆ ಏನೋ ಒಂದು ನೆಮ್ಮದಿ. ನಮ್ಮ ಊರಿಗೆ ಬಂದಾಗ ಯಾಕುವುದು ನೆಮ್ಮದಿ. ಒಮ್ಮೆ ಗಾಡಿ ಇಟ್ಟು ಮನೆಗೆ ಓಡಿ ಹೋಗಿ ಮಲಗುವಂತ ಆಗ್ತದೆ, ಆ ಥರ ಆಗ್ತಾ ಉಂಟು. ಕೈಕಾಲು ಬರ್ತಾ ಇಲ್ಲ ಇವತ್ತು. ವಿಡಿಯೋ ಮಾಡಲಿಕ್ಕೆ ಸಹ ಮೂಡಿಲ್ಲ, ಆದರೂ ಕೂಡ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಇಲ್ಲಿಂದ ಇದೇ ಹೋಟೆಲ್ ನೋಡಿ, ಸಾಯಿರಾಮ್. ಇಲ್ಲಿಗೆ ರಿವರ್ಸ್ ಬಿಟ್ಟು ಐಟಮ್ ಖಾಲಿ ಮಾಡಿ ಸೀದಾ ಕಂಪನಿ ಕಡೆಗೆ. ಐಟಮ್ ಖಾಲಿ ಮಾಡಿಕೊಂಡು ಕಂಪನಿ ಕಡೆ ಹೋಗ್ತಾ ಇದ್ದೇವೆ. ನಮ್ಮ ಅವಸ್ಥೆ ಯಾವ ಥರ ಆಗಿದೆ ನೋಡಿ. ಮುಖ ಎಲ್ಲ
ಬೆವರ್ತಾ ಉಂಟು, ಇಡೀ ಮೈಯೆಲ್ಲ ಒದ್ದೆ ಒದ್ದೆ ಆಗಿ ಹೋಗಿತ್ತು. ಆ ಥರ ಇತ್ತು ಇವತ್ತಿನ ಲೈನ್. ಅದಕ್ಕೋಸ್ಕರ ಇವತ್ತು ಎಂಥ ಕಂಟೆಂಟ್ ಇರಲಿಲ್ಲ ವೀಡಿಯೋದಲ್ಲಿ. ಆದರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಅಂತೇಳಿ ವೀಡಿಯೋ ಮಾಡಿ. ಆಗೋದಿಲ್ಲ ಸ್ವಾಮಿ, ಈ ಥರ ಲೈನೆಲ್ಲ ಇದ್ದರೆ ಆಗೋದಿಲ್ಲ. ವೀಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ವೀಡಿಯೋ ಮಾಡೋದು ಬಿಡಿ, ಅನ್ಲೋಡ್ ಮಾಡುವಾಗಲೇ ಸುಸ್ತಾಗಿ ಹೋಗ್ತದೆ, ಇನ್ನು ವೀಡಿಯೋಲಿ ಈಗ ಮಾಡೋದು ಅದೊಂದು ದೊಡ್ಡ ಉಪದ್ರ ಆಯಿತು. ಈ ಸುಸ್ತಾಗಿ ಹೋಗಿದೆ ಇವತ್ತು. ಹತ್ರ ಗುರುವಾಯನಕೆರೆ ಕ್ರಾಸ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡು ಸೀದಾ ಕಂಪನಿ ಕಡೆಗೆ ಹೋಗಬೇಕು. ಡೀಸೆಲ್ ಹಾಕಿಸ್ಲಿಕ್ಕೆ ಉಂಟು. ಗಂಟೆ ಕರೆಕ್ಟಾಗಿ 6:30 ಗಂಟೆ ಆಯಿತು. ಈಗ ಡೀಸೆಲೆಲ್ಲ ಹಾಕಿಸಿ ಕಂಪನಿ ಹತ್ರ ಬಂದೆ. ಇವತ್ತೆಂಥ ಕಂಟೆಂಟ್ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಒಮ್ಮೊಮ್ಮೆ ಈ ಥರ ಫುಲ್ ಲೋಡ್ ಇದ್ದಾಗ ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ, ಅದಕ್ಕೋಸ್ಕರ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ. ನಿಮಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಹೊಸಬ್ರು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು. ಇದು ಮುಗಿಯದ ನೆನಪು, ವಿರಹಗಳೇ